ಮನುಕುಲದ ಸಮಾನತೆಯ ಹರಿಕಾರ ಕನಕದಾಸರು. ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರ ಎಂದು ಪ್ರಾಂಶುಪಾಲೆ ಗಿರಿಜಾ ಪೂಜಾರಿ ಅಭಿಪ್ರಾಯಪಟ್ಟರು. ಶಿರಸಿಯ ಇಳಸೂರಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದ ಕನಕದಾಸ ಜಯಂತಿಯನ್ನ ಪ್ರಾಂಶುಪಾಲೆ ಗಿರಿಜಾ ಪೂಜಾರಿ ಉದ್ಘಾಟಿಸಿ ಮಾತನಾಡಿದರು. ಕುಲವೆಂದು ಹೊಡೆದಾಡಬೇಡಿ, ನಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ? ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವವೇಂದ್ರಿಯಗಳ ಕುಲ ಯಾವುದು ಹೇಳಿರಯ್ಯ ಎಂದು ಮನುಕುಲದ ಸಮಾನತೆಯ ಬಗ್ಗೆ ಸಾರಿ ಹೇಳಿದ ಮಹಾನ್ ಸಂತ ಕನಕದಾಸರು ಅವರ ಬೋಧನೆಗಳು ಇಂದಿಗೂ ಪ್ರಸ್ತುತ. ಪ್ರತಿಯೊಬ್ಬರೂ ಅದರ ಅರ್ಥವನ್ನು ಅರಿತು ಬಾಳಬೇಕು ಎಂದರು. ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ರೂಪಾ ನಾಯ್ಕ್ ಅವರು ಮಾತನಾಡಿ, ಸುಮಾರು 316 ಕೀರ್ತನೆಗಳನ್ನು ರಚಿಸಿದ ಕನಕದಾಸರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರು. ಅವರು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಹರಿಭಕ್ತಿಸಾರ, ನರಸಿಂಹಸ್ತವ ಎಂಬ 5 ಪ್ರಮುಖ ಕಾವ್ಯ ಕೃತಿಗಳನ್ನು ರಚಿಸಿ ಸಾಹಿತ್ಯ ಜಗತ್ತನ್ನು ಶ್ರೀಮಂತಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ವಸತಿ ಶಾಲೆಯ ನಿಲಯ ಪಾಲಕರಾದ ಬಸವರಾಜ ದರಿಗೊಂಡ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಕನಕದಾಸರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ ಹಾಗೂ ವಿದ್ಯಾರ್ಥಿ ತಂಡದವರು ನಡೆಸಿಕೊಟ್ಟ ಕನಕದಾಸರ ಸಂಗೀತ ಗೋಷ್ಠಿಯು ಕಾರ್ಯಕ್ರಮದ ಸಾರ್ಥಕತೆಗೆ ಹಿಡಿದ ಕನ್ನಡಿಯಾಗಿತ್ತು. ಕಾರ್ಯಕ್ರಮದಲ್ಲಿ ಕುಮಾರಿ ಕೀರ್ತಿ ಸ್ವಾಗತಿಸಿದರೆ, ವಿದ್ಯಾರ್ಥಿನಿ ಶ್ರೀನಿಧಿ ನಾಯ್ಕ್ ನಿರೂಪಿಸಿದರು. ಗೋಪಿಕಾ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಬೆಳೆಸು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಬೆಳೆಸು. ಸುಜ್ಞಾನಿಗಳ ಕೂಡ ಜಗಳ ಬೆಳೆಸು. ಶರಣೆಂದು ಪೂಜೆ ಮಾಡಬಾರದು, ಪೂಜೆ ಮಾಡಬಾರದು, ಪೂಜೆಯ ಮಾಡಬಾರದು. ಪಾಪಿಗಳಿದ್ದಲ್ಲಿ ರುಕುಳ್ಳ ವಸ್ತುವ, ಪಾಪಿಗಳಿದ್ದಲ್ಲಿ ರುಕುಳ್ಳ ವಸ್ತುವ ತೋರಬಾರದು, ವಸ್ತು ತೋರಬಾರದು, ತೋರಬಾರದು, ವಸ್ತು ತೋರಬಾರದು. ಕೋಪಿಗಳಿದ್ದಲ್ಲಿ ಅನುಭವ ಗೋಷ್ಠಿಯ, ಕೋಪಿಗಳಿದ್ದಲ್ಲಿ ಅನುಭವ ಗೋಷ್ಠಿ ಆಡಬಾರದು, ಗೋಷ್ಠಿಯ ಆಡಬಾರದು, ಆಡಬಾರದು, ಗೋಷ್ಠಿಯ ಆಡಬಾರದು. ಅಡಿಸದ ಮಡಿಕೆಗೆ ಜೋಡಿಸಿ ಬಲೆಗುಂಡು, ಅಡಿಸದ ಮಡಿಕೆಗೆ ಜೋಡಿಸಿ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.